ಜೀವನದಲ್ಲಿ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ನೀವು ಬದುಕಬೇಡಿ. ಆ ಭಗವಂತ ಒಬ್ಬ ಮೆಚ್ಚಿದ್ರೆ ಸಾಕು, ನೀವು ಒಳ್ಳೆತನೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಇವತ್ತು ಮಾತನ್ನು ಶುರು ಮಾಡ್ತಾ ಇದ್ದೀನಿ. ಯಾರೋ ಹೇಗೋ ಇದ್ದಾರೆ ಅಂತ ಹೇಳಿ ನಾವು ಅವ್ರ ಥರನೇ ಇರಬೇಕು ಅಂತ ನೀವು ಅಂದ್ಕೋಬೇಡಿ. ಯಾಕೆಂದರೆ ಹಾಸಿಗೆ ಇದ್ದಷ್ಟು ನಾವು ಕಾಲನ್ನು ಚಾಚಬೇಕು. ಅತಿ ಆಸೆ ಒಳ್ಳೆಯದಲ್ಲ ಅಂತ ನಾನು ಒಂದು ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ತುಂಬ ಆಸೆ ಪಟ್ಟಷ್ಟು ನಮ್ಮ ಜೀವನ ನರಕ ಆಗ್ತಾ ಹೋಗುತ್ತೆ. ಅತಿಯಾದ ಸಾಲಗಳು, ಅತಿಯಾದ ಚಿಂತೆಗಳು, ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಹಾಸಿಗೆ ಇದ್ದಷ್ಟು ನಾವು ಕಾಲನ್ನು ಚಾಚೋಣ. ಆ ಭಗವಂತ ಒಬ್ಬ ಮೆಚ್ಚಿದ್ರೆ ಸಾಕು. ನಾವು ಒಳ್ಳೆತನದಿಂದ ಬದುಕಿದ್ರೆ ಆ ಭಗವಂತನು ಮೆಚ್ಚುತ್ತಾನೆ. ಜನ ಅಂದರೆ ಜೀವನದಲ್ಲಿ ನಮಗೆ ಸಕ್ಸಸ್ ಕಾಣುತ್ತೆ ಅಂತ ಹೇಳ್ತಾ ಮಾತನ್ನು ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೂಪ. ನನ್ನ ಯೂಟ್ಯೂಬ್ ಚಾನಲ್ ರೂಪ LM ಮಲ್ಟಿಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಅಪ್ಪ ಇವರು ಹೊಸದಾಗಿ ಏನು ಲಕ್ಕಿ ಫೆಬ್ರವರಿ ಅಂತ ಹೇಳ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್? ಹೌದು ಫ್ರೆಂಡ್ಸ್, ಈ ಫೆಬ್ರವರಿ ನಮಗೆ ಲಕ್ಕಿ ಫೆಬ್ರವರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲೆಲ್ಲೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವರೊಂದು ಲಾಟ್ರಿ ಟಿಕೆಟ್ ತೊಗೊಂಡಿದ್ರಂತೆ. ಅವ್ರಿಗೆ ಆ ಲಾಟ್ರಿ ಟಿಕೆಟಲ್ಲಿ 1 ಕೋಟಿ ಬಂತಂತೆ, 2 ಕೋಟಿ ಬಂತಂತೆ ಅಂತ ನೀವು ನ್ಯೂಸುಗಳಲ್ಲಿ, ಮೊಬೈಲ್ಗಳಲ್ಲಿ, ಈ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಕೇಳಿರ್ತೀರ ಅಲ್ವಾ ಫ್ರೆಂಡ್ಸ್. ಯಾಕೆಂದರೆ ಅದು ಅವ್ರ ಲಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಕೂಡ ಈ ಫೆಬ್ರವರಿ ನಮಗೆ ಲಕ್ಕಿ ಫೆಬ್ರವರಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಗೆ ಇವತ್ತು ಒಂದು ಪುಟ್ಟ ಲಕ್ಷ್ಮಿ ಬಂದಿದ್ದಾಳೆ. ನೋಡಿ, ನಿಮ್ಮೆಲ್ರಿಗೂ ತೋರಿಸ್ತಿದ್ದೀನಿ ಆ ಪುಟ್ಟ ಲಕ್ಷ್ಮಿ ಯಾರು ಅಂತ. ನಾವು ಗೋಮಾತೆನ ದೇವ್ರ ಸಮಾನ ಅಂತ ನೋಡ್ತೀವಿ, ಅದನ್ನು ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಅವುಗಳಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ಈ ಗೋಮಾತೆ ನಮಗೆ ದೇವ್ರ ಸಮಾನ ಅಂತ. ನಮ್ಮ ಮೇಕೆ ಕೂಡ ಈ ಫೆಬ್ರವರಿ ತಿಂಗಳಲ್ಲೇ ಮರಿ ಹಾಕಿದೆ ನೋಡಿ. ಅದು ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಷ್ಟು ಪುಟ್ಟದಾಗಿದೆ ನೋಡಿ. ಹಾಗೆ ನಮ್ಮ ಕೋಳಿ ಕೂಡ ಈ ತಿಂಗಳಲ್ಲೇ ಮರಿ ಮಾಡಿದೆ ನೋಡಿ. ಅದಕ್ಕೆ ಹೇಳೋದು, ಇವೆಲ್ಲ ಒಂದೇ ಸರಿ ನಮಗೆ ಲಕ್ಕನ್ನು ತಂದುಕೊಟ್ಟಿದೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನು, ಈ ಫೆಬ್ರವರಿ ನಮಗೆ ಲಕ್ಕಿ ಫೆಬ್ರವರಿ ಅಂತ. ನೋಡಿ ಸ್ನೇಹಿತರೆ, ಮನುಷ್ಯರಾದರೆ ಅವರು ಎದ್ದೇಳೋದಕ್ಕೆ, ಕುತ್ಕೊಳ್ಳೋದಕ್ಕೆ, ಓಡಾಡೋದಕ್ಕೆ, ದೇಗಾಡೋದಕ್ಕೆ ಎಷ್ಟು ತಿಂಗಳುಗಳೆಲ್ಲ ತಗೊಳ್ತಾರೆ. ಅವರು ಓಡಾಡಬೇಕು ಅಂದರೆ, ಒಬ್ಬ ಮನುಷ್ಯ, ಒಂದು ಪುಟ್ಟ ಮಗು ಓಡಾಡಬೇಕು ಅಂದರೆ ಏನಿಲ್ಲ ಅಂದರೂ 1 ವರ್ಷ ಬೇಕೇ ಬೇಕು. ಕೆಲವ್ರ ಮಕ್ಕಳು ಫಾಸ್ಟ್ ಇರ್ತಾರೆ, 1 ವರ್ಷದೊಳಗಡೆ ಓಡಾಡ್ತಾರೆ. ಆದರೆ ಕೆಲವ್ರ ಮಕ್ಕಳು ಸ್ಲೋ ಇರ್ತಾರಲ್ಲ, ಅವರು ವರ್ಷ ಆದಮೇಲೆ ಓಡಾಡ್ತಾರೆ. ಕೆಲವರು ಲೇಟ್ ಕೂಡ ಆಗಬಹುದು. ಯಾಕೆಂದರೆ ಅವ್ರಿಗೆ ಕೆಲವೊಂದು ಅವ್ರ ಬೆಳವಣಿಗೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈ ಕರು ಇನ್ನೂ ಈ ಹುಟ್ಟಿ 2 ಗಂಟೆ ಕೂಡ ಆಗಿಲ್ಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅದು ಎದ್ದೇಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ ನೋಡಿ. ಮನುಷ್ಯನಿಗೆ ಪ್ರಾಣಿಗಳಿಗೆ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ಆದರೆ ಪ್ರಾಣಿಗಳಲ್ಲಿ ಇರತಕ್ಕಂತಹ ನಿಯತ್ತು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಇಲ್ಲವೇ ಇಲ್ಲ. ಮನುಷ್ಯ ಕೇವಲ ಸಂಬಂಧಕ್ಕೆ ಬೆಲೆ ಕೊಡ್ತಾ ಇಲ್ಲ, ಬರೀ ಹಣ, ಐಶ್ವರ್ಯ, ಅಂತಸ್ತಿಗಷ್ಟೇ ಬೆಲೆ ಕೊಡ್ತಾ ಇದ್ದಾನೆ. ಆದರೆ ಒಂದು ಮೂಕ ಜೀವಿಯನ್ನು ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ಅದರ ಕೊನೆಗಾಲದವರೆಗೂ ಕೂಡ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಪ್ರೀತಿಯಿಂದ ಇರುತ್ತೆ. ಅದು ಎಷ್ಟು ನಮ್ಮ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಂಡಿರುತ್ತೆ, ಎಷ್ಟು ನಿಯತ್ತಿನಿಂದ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಹೇಳಿರೋದು, ಒಂದು ಮಾತು ಹೇಳಿದ್ದಾರೆ ನೋಡಿ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ರಾಣಿಗಳು ಗುಣದಲ್ಲಿ ತುಂಬ ಮೇಲು, ತುಂಬ ನಿಯತ್ತು. ಆದರೆ ಮನುಷ್ಯನಿಗೆ ಇತ್ತೀಚಿನ ದಿನಗಳಲ್ಲಿ ನಿಯತ್ತೇ ಇಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನಾವು ಪ್ರಾಣಿಗಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ಅವು ಅದಕ್ಕಿಂತ 10 ಪಟ್ಟು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊತವೆ. ಸೊ ಈ ಫೆಬ್ರವರಿ ನಮಗೆ ಲಕ್ಕನ್ನು ತಂದುಕೊಟ್ಟಿದೆ. ಹಾಗೆ ನಿಮಗೂ ಕೂಡ ಎಲ್ಲ ವಿಚಾರಗಳಲ್ಲೂ ಒಳ್ಳೆ ಲಕ್ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು ಆಲ್.